ಮೇಡಮ್, ಫಸ್ಟ್ ಅಡಿಷ್ನಲ್ ಭಾನುಮತಿ ಮೇಡಮ್, ಜಡ್ಜ್ ಮೇಡಮ್, ನೋಡಿ ಕಣ್ಣೆಲ್ಲ ಕೆಂಪಾಗಿದೆ, 2 ದಿನದಿಂದ ನಿದ್ದೆ ಇಲ್ಲ. ನಿನ್ನೆ ನೀವು ಓಪನ್ ಕೋರ್ಟಲ್ಲಿ 6/7ನೇ ತಿಂಗಳಿಗೆ ಜಡ್ಜ್ಮೆಂಟ್ ಅಂದ್ರಿ. ಹಾಗಾಗಿ ಕಂಪ್ಲೇನೆನ್ಸಿಗೆ ಶ್ಯೂರಿಟಿ ಕಟ್ಟಿದ್ದು, ನೆಕ್ಸ್ಟು ಬೇಲ್ ಅಪ್ಲಿಕೇಶನ್ ಹಾಕಿ ಮತ್ತೆ ಬೇಲ್ ಶ್ಯೂರಿಟಿ ಕಟ್ಟಿರೋದು. ಹಾಗಾಗಿ ಇಲ್ಲ, ನಾಳೆನೇ ನೀವು ಜಡ್ಜ್ಮೆಂಟ್ ಅಂದಿದ್ರೆ ನಾನು ಇನ್ನು ಅಲ್ಲೇ ಇದ್ದು ಜೆಸಿಲೇ ಇದ್ದು ಮುಗಿಸ್ಕೊಂಬಂದ್ಬಿಡ್ತಿದ್ದೆ. ಸೊ ಈಗ ಇವನ್ಕೋಸ್ಕರ ಕಾಲ್ ಮಾಡಿದ್ದ ನಿಮ್ಮ ಕೋರ್ಟ್ ಪಿ ಸಿ. ಅವನಿಗೂ ನಂಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು, ಈಗಲೇ ಸಂಜೆ ಬನ್ನಿ ಅಂತ. NBW ಅಂತ, ಅದು ಹೆಂಗೆ NBW ಮಾಡೋಕ್ಕೆ ಬರ್ತದೆ? ನಾಳೆನೇ ಕೊಡಿ ಜಡ್ಜ್ಮೆಂಟಿಗೆ, ನಾನು ಬರ್ತೀನಿ. ಈ ಚಿಕ್ಕಮಗಳೂರಲ್ಲಿ ಹುಟ್ಟು ರಾಜಕೀಯ ಇದ್ದಾಗ ನಮ್ಮಲ್ಲಿ ಈ ಚಿಕ್ಕಮಗಳೂರಲ್ಲಿ PDJ ಜಡ್ಜು ಅನ್ಫಿಟ್ ಅಂತ ಹೇಳಿರೋದು ನಾನು ಯಾಕೆ ಅಂತ ಹೇಳಿದ್ರೆ, ನನ್ನ ವಿಚಾರದಲ್ಲಿ ಅನ್ಫಿಟ್ ಆಗಿರೋದು. 2020ರಿಂದ 2024 4 ವರ್ಷ, 3 ವರ್ಷ ಕಂಪ್ಲೀಟ್ ಮಾಡಿ 4ನೇ ವರ್ಷ ರನ್ನಿಂಗ್ ಮಾಡ್ತಾ ಇರೋದು ಫಸ್ಟ್ ಜಡ್ಜ್. ಅಲ್ಲಿರೋ ರಾಜಕೀಯ ವ್ಯವಸ್ಥೆಯಲ್ಲಿ ಬಂದವರು 1 ವರ್ಷ 2 ವರ್ಷ PDJ ಜಡ್ಜಾಗಿ ಇರ್ತಾ ಇರಲಿಲ್ಲ. ನಡೆಯ ಏನು ಮಾಡೋಕ್ಕೆ ಕೆಲಸ ಇಲ್ಲ ಇಲ್ಲಿ. ಸೊ ಹಿಂಗೆ ಬಂದು ವೈಲೆನ್ಸ್ ಮಾಡೋದು ಇಲ್ಲಿ ಬಂದು. ಸೊ ಅಲ್ಲಿ ಚಿಕ್ಕಮಗಳೂರಲ್ಲಿ ಇಡೀ ರಾಜಕೀಯದಲ್ಲಿ ನಿಂತಂಥ ಫಸ್ಟು ಜಡ್ಜ್ ಶ್ರೀಮತಿ ಶುಭಾ ಗೌಂಡರ್. ಸೊ ನನ್ನ ವಿಚಾರದಲ್ಲಿ ಅನ್ಫಿಟ್ ಆಗಿದ್ದಾರೆ ಎಲ್ಲ ಜಡ್ಜು, ಅವರೊಬ್ಬರೇ ಅಲ್ಲ, ಎಲ್ಲ ಜಡ್ಜು ಅನ್ಫಿಟ್ ಆಗಿದ್ದಾರೆ. ಇದು ಜಡ್ಜ್ಮೆಂಟ್ ನಾಳೆ ಮಾಡೋಕ್ಕೆ ನನಗೆ ಇವನು ಕೋರ್ಟ್ ಪಿ ಸಿ ಹೇಳಿಬಿಟ್ರೆ ನಾನು ನಾಳೆ ಬಂದುಬಿಡ್ತೀನಿ ಮೇಡಮ್. ಜಡ್ಜ್ಮೆಂಟು ಅನ್ನಂಗಿದ್ರೆ ಅದು ಇಮಿಡಿಯೇಟ್ ನಾಳೆನೇ ಬರ್ತೀನಿ, ನನಗೇನು ತೊಂದರೆ ಇಲ್ಲ. 6ನೇ ತಾರೀಕು ಅಂದರೆ 6ನೇ ತಾರೀಕು ಬರ್ತಾ ಇದ್ದೀನಿ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ರೈಟ್ ಇನ್ಫಾರ್ಮೇಷನ್ ಟು ಫಸ್ಟ್ ಅಡಿಷನಲ್ ಜಡ್ಜ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಸುಪ್ರೀಂ ಕೋರ್ಟ್.